ಇನ್ನೊಂದು ಇದು ಬಂತು, ಈ ಆನ್ಲೈನ್ ನಲ್ಲಿ ಮಂತ್ರಗಳ ದೀಕ್ಷೆಗಳ ಬಗ್ಗೆ ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ. ನಾವು ಅದ್ರ ವಿರೋಧಿಗಳಂತಲ್ಲ, ಆದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? 4 ಕಿವಿಗಿನ್ನ ಹೆಚ್ಚು ಕಿವಿ ಕೇಳಬಾರ್ದು ಮಂತ್ರೋಪದೇಶ ಆಗ್ಬೇಕಾದ್ರೆ. ಆನ್ಲೈನ್ ಮಂತ್ರ ದೀಕ್ಷೆ ಎಲ್ಲವೂ ಸಹ ಒಂದು ರೀತಿ ವ್ಯಾಪಾರ ಆಗಿದೆ. ನಾವು ಇನ್ನೊಬ್ರು ನಾ ಇಷ್ಟು ಕೊಟ್ಟರೆ ಈ ಮಂತ್ರ ಕೊಡ್ತೀನಿ, ಇಷ್ಟು ಕೊಟ್ಟರೆ ಈ ಮಂತ್ರ ಕೊಡ್ತೀನಿ ಅಂತಂದ್ರೆ ಅಲ್ಲಿ ಅವ್ರು ಇಷ್ಟಪಡ್ತಿರೋದು ಇಷ್ಟು ಕೊಡೋದನ್ನ, ವ್ಯಾಪಾರವನ್ನ. ನಿಜವಾದ ಗುರು ತನ್ನಲ್ಲಿ ಶಿಷ್ಯನನ್ನು ಇಟ್ಕೊಂಡು ಅವನು ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾನೆ. ಬಹುಶಃ ಈ ಬಲಿ ನೈವೇದ್ಯಗಳು ಈ ತರದ ಪರಿಕಲ್ಪನೆಗಳು ಬಂದಾಗ ಬಹುಶಃ ಎಲ್ಲೋ ಒಂದ್ ಕಡೆ ಇದು ಮಣಿವಂತರಿಗೆ ಅಲ್ಲಪ್ಪ ಅನ್ನುವಂತ ಕಲ್ಪನೆ ಬರುತ್ತೆ ಅಂತ ಅನ್ಸುತ್ತೆ. ಇದು ಅವಶ್ಯಕನಾ? ಇವತ್ತಿಗೂ ಬಲಿ ಅವಶ್ಯಕತೆ ಇದೆಯಾ? ನಾವು ಮಾಡುವಂತಹ ದೇವರು ಯಾವ ಗುಣ ಅನ್ನೋದ್ರ ಮೇಲೆ ಅವರಿಗೆ ನಿವೇದನೆ ಮಾಡಬೇಕಾದೆಲ್ಲವೂ ಸಹ. ಬಲಿಗಳು ಸಹ ತಾಮಸಿ ದೇವತೆಗಳಿಗೆ ಇರುವಂತಹದ್ದು. ಅದನ್ನು ನಾನು ತಪ್ಪು ಅಂದ್ರೆ ಕಾಮಾಖ್ಯಲ್ಲಿ ಇವಾಗ ನಡೀತಾ ಇರುವಂತಹ ಬಲಿಗಳನ್ನು ತಪ್ಪು ಅನ್ಬೇಕಾಗತ್ತೆ. ನಾವು ತಂತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಸಹಜವಾಗಿರುವ ಇವತ್ತಿನ ಜೀವನದ ಶೈಲಿಯಲ್ಲಿ ಸಹಜ ಜನರಿಗೆ ಬೇಕಾಗಿರುವಂತಹ ತಂತ್ರಗಳ ಬಗ್ಗೆ ಯೋಚನೆ ಮಾಡೋದಾದ್ರೆ ಈ ತಮ್ಮ ಉದ್ಯೋಗ ವ್ಯಾಪಾರದ ಅಭಿವೃದ್ಧಿಗಳಿಗೋಸ್ಕರ ಯಂತ್ರಗಳನ್ನ ಮಾಡುವಂತ ಪರಿಕಲ್ಪನೆ ಇದೆ. ನಿಮಗೆ ಈ ಏನು ವ್ಯಾಪಾರ ಏನಾದರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಯಂತ್ರವನ್ನ ಮನೆಯಲ್ಲಿ ಇಡಿ ಅಂತ, ಈ ಸುದರ್ಶನ ಯಂತ್ರಗಳ ಬಗ್ಗೆ ಈ ತರದೆಲ್ಲ ಪರಿಕಲ್ಪನೆಗಳಿದೆ. ಸೊ ಇವತ್ತಿಗೆ ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ಪಾಲನೆ ಆಗ್ತಾ ಇದೆ? ಮತ್ತೆ ಇದು ಎಲ್ಲೋ ಒಂದ್ ಕಡೆ ಇನ್ನೊಂದು ಭಾಗದಲ್ಲಿ ಇದೊಂದು ವ್ಯಾಪಾರಿ ದೃಷ್ಟಿಕೋನದಲ್ಲಿ ಕೂಡ ಇದಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ತಪ್ಪು ದಾರಿಗೆ ಹೋಗ್ತಾ ಇದೆ ಅನ್ನೋ ಪರಿಭಾವನೆನೂ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನೋಡಿ, ಯಂತ್ರ ಖಂಡಿತ ಶಕ್ತಿ ಇರುತ್ತೆ. ಯಾವಾಗ ಅಂದ್ರೆ ಮಂತ್ರಪೂರ್ವಕವಾಗಿ ಅದರಲ್ಲಿ ಶಕ್ತಿಯನ್ನು ತುಂಬಿದಾಗ. ಯಾವುದೂ ಆದ್ರೂ ಅಷ್ಟೇ, ಒಂದು ವಸ್ತುವಿಗೆ ಒಂದು ಮಂತ್ರಪೂರ್ವಕ ಒಂದು ಶಕ್ತಿಯನ್ನು ತುಂಬಿದ್ರೆ ಅದರಲ್ಲಿ ಚೈತನ್ಯ ಹುಟ್ಟುತ್ತೆ. ಹಾಗೆ ಪ್ರತಿಯೊಂದು ಯಂತ್ರಕ್ಕೂ ಸಹ ಚೈತನ್ಯವನ್ನು ಹೊಂದುವಂತಹ ಯೋಗ್ಯತೆ ಇದೆ. ಆದ್ರೆ ಅದು ಆಗಿದೆಯಾ, ಆ ರೀತಿ ನಡೆದಿದ್ಯಾ, ಮಂತ್ರಪೂರ್ವಕವಾಗಿ ಅದಕ್ಕೆ ಶಕ್ತಿಯನ್ನು ತುಂಬಲಾಗಿದೆಯಾ ಅನ್ನೋದು ಮೊದಲು ನೋಡ್ಕೋಬೇಕು. ಅದು ಹಾಗಿದ್ರೆ ಮಾತ್ರ ನಮಗೆ ಕೆಲ್ಸಕ್ಕೆ ಬರುತ್ತೆ. ಇಲ್ಲ ಅಂತಂದ್ರಿಲ್ಲ, ಫೋನ್ ಮಾಡದೆ ಆನ್ಲೈನ್ ತರಿಸ್ಕೊಂಡೆ, ಅದು ಯಾರೋ ತಂದು ಕೊಟ್ರು ಗೊತ್ತಿಲ್ಲ ಅದರಲ್ಲಿ ಯಾವ ರೀತಿಯ ಶಕ್ತಿಯೋ ಅಥವಾ ಸುಮ್ಮನೆ ಒಂದು ತಗಡೋ ಗೊತ್ತಿಲ್ಲ. ಅದರಿಂದ ಸರಿಯಾದವ್ರ ಹತ್ರ, ಸರಿಯಾಗಿ ತಿಳ್ಕೊಂಡಿರೋರ ಹತ್ರ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಮಾಡಿಸ್ಕೊಂಡು ಅದನ್ನ ಪೂಜಿಸೋದು ಸರಿ. ಈ ಯಂತ್ರ ಅಂದ್ರೆ ಒಂದು ಸಹಜ ಭಾಷೆಯಲ್ಲಿ ನನಗೊಂದು ಅನುಮಾನ, ನಾವು ತುಂಬಾ ಸಿಂಪ್ಲಿಫೈಡ್ ಆಗಿ ಸಾಮಾನ್ಯ ಜನರಿಗೆ ಯಂತ್ರ ಅಂದ್ರೆ ಹೇಗ್ ವರ್ಕ್ ಆಗಬಹುದು ಅಂದ್ರೆ ಈ ಸಿಮ್ ಕಾರ್ಡ್ ತರವೇ ವರ್ಕ್ ಆಗಬಹುದಾ ಅಂತ. ಈಗ ಜನರಲ್ ಇದ್ರಲ್ಲಿ ನಾವು ಫೋನ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಸಿಮ್ ಕಾರ್ಡ್ ಬೇಕು. ಆ ಸಿಮ್ ಕಾರ್ಡ್ ಒಳಗಡೆ ಅದ್ರೊಳಗಡೆ ಒಂದಷ್ಟು ಕೋಡಿಂಗ್ ಮಾಡಿರ್ತಾರೆ. ಈ ಯಂತ್ರದ ಸಿಂಪ್ಲಿಫೈಡ್ ಸ್ವರೂಪನು ಹಾಗೆ ಅಂತ ಹೇಳ್ಬೋದು. ಅದು ಹಾಗೂ ಅಲ್ಲ ಅಂತಾನು ಹೇಳ್ಬೋದು. ಇನ್ನೂ ಸ್ವಲ್ಪ ಸೂಕ್ಷ್ಮ ಅಂತ ಹೇಳಬಹುದು, ಅದಕ್ಕಿಂತಲೂ ಸೂಕ್ಷ್ಮ ಅಂತ ಹೇಳಿ. ಯಾಕಂದ್ರೆ ಯಂತ್ರವನ್ನ ಬರಿಬೇಕಾದ್ರೆ ಯಂತ್ರದಲ್ಲಿ ಒಂದಷ್ಟು ದಳಗಳು, ರೇಖೆಗಳು, ಆಯತಾಕಾರ, ವೃತ್ತಾಕಾರ ಇದೆಲ್ಲವೂ ಸಹ ಅದರಲ್ಲಿ ಇರುತ್ತೆ. ಅದರಲ್ಲಿ ಪ್ರಧಾನ ಯಾವ ಉದಾಹರಣೆಗೆ ಸುದರ್ಶನ ಯಂತ್ರ ಇದೆ. ಸುದರ್ಶನನ ಮಧ್ಯದ ಬಿಂದುವಿನಲ್ಲಿ ಇಟ್ಟು ಸುದರ್ಶನ ಸುತ್ತಲೂ ಅವನ ಪರಿವಾರ ದೇವತೆಗಳನ್ನ ಆರಾಧನೆ ಮಾಡೋದು. ಒಂದೊಂದು ಕೋಣದಲ್ಲಿ ಅಥವಾ ಒಂದೊಂದು ದಳದಲ್ಲಿ ಅವನ ಒಂದೊಂದು ದೇವತೆಯನ್ನ ಆರಾಧನೆ ಮಾಡೋದು ಕ್ರಮ ಇದೆ. ಅಂದ ಅರ್ಥ ಏನು, ಅಲ್ಲಿ ಬರೀ ಸುದರ್ಶನ ಇಲ್ಲ, ಇಡೀ ಪರಿವಾರ ಇದೆ. ಅಂದ್ರೆ ಸಿಂಹಗಿಂತಲೂ ಸೂಕ್ಷ್ಮ ಆಯ್ತು. ಒಬ್ಬ ದೇವರಲ್ಲ, ಅವನ ಇಡೀ ಪರಿವಾರದ ಸಮೇತ ಇದ್ದಾನೆ. ಅದರಿಂದ ಅದು ತುಂಬಾ ಶಕ್ತಿಯುತವಾದ್ದು. ಸರಿಯಾಗಿ ಮಂತ್ರಪೂರ್ವಕವಾಗಿ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯೋ ಅಥವಾ ಶಕ್ತಿಯನ್ನು ತುಂಬಿದ ಚೈತನ್ಯ ಮಾಡಿದ್ದಾದ್ರೆ, ಜಾಗೃತ ಆಗಿದ್ರೆ ಅದು ತುಂಬಾ ನಮಗೆ ಅನುಕೂಲ ಆಗುತ್ತೆ. ಮತ್ತೆ ಅದನ್ನ ಹಾಗೆ ನೋಡ್ಕೋಬೇಕು. ಅದಕ್ಕೊಂದಷ್ಟು ನಿಯಮಗಳಿರುತ್ತೆ. ಅದನ್ನ ಯಾರು ಇದನ್ನು ಕೊಟ್ಟಿರ್ತಾರೋ ಅವರಿಂದಲೇ ಪಡಿಬೇಕು ನಿಯಮಗಳೆಲ್ಲವೂ ಸಹ. ಅದರಂತೆ ಅದನ್ನು ನಡ್ಕೋಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ಇದಾರ ಇದನ್ನ ಸರಿಯಾಗಿ ಉಪಾಸನೆಗಳನ್ನ ಮಾಡ್ತಾ ಇರುವವರು ಇದಾರ? ಅಂದ್ರೆ ಸಹಜವಾಗಿ ತುಂಬಾ ನಾವು ನಮ್ಮ ನಡುವೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಈ ತರ ಒಂದಷ್ಟು ಸರಿಯಾಗಿ ಜ್ಞಾನ ಇಲ್ಲದೆ ಮಾಡ್ತಾ ಇರುವಂತವ್ರು ನಮ್ಮ ನಡುವೆ ಸಿಗ್ತಾರೆ. ಹಾಗಾಗಿ ತುಂಬಾ ಸರಿಯಾಗಿ ಮಾಡ್ತಾ ಇರುವವರು ಇವತ್ತಿಗೂ ಸಿಗ್ತಾರ? ಕೆಲವರು ಸಿಗ್ತಾರೆ, ಹಲವರಿಲ್ಲ. ಕೆಲವರಿದ್ದಾರೆ, ಸಿಗ್ತಾರೆ, ಇಲ್ಲ ಅಂತಿಲ್ಲ. ಅವರು ಯಾವುದೇ ಒಂದು ರೀತಿಯ ಆಸೆಗಳಿಲ್ಲದೆ ಮಾಡೋರು ಇದ್ದಾರೆ. ಆಸೆಯಿಂದ ಬಿದ್ದವನೇ ಹೆಚ್ಚು
ಜನಕ್ಕೆ ಮಾರಾಟ ಮಾಡೋದು ಹೀಗೆ ಮಾಡೋದು ಆಗ್ತಿರುತ್ತೆ. ಆಸೆ ಇಲ್ದಿರೋ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾರೆ, ಖಂಡಿತ ಇದ್ದಾರೆ, ಹುಡುಕೋಬೇಕು. ಹೇಗೆ ಈ ಡಿಫ್ರೆನ್ಸಿಯೇಷನ್ನ ಹೇಗೆ ನೋಡ್ಕೊಳ್ಳೋದು ಅಂತ. ಈಗ ಸಾಮಾನ್ಯ ಜನ ತುಂಬಾ ಮೋಸ ಹೋಗ್ತಾ ಇರ್ತಾರೆ, ಯಾಕೆಂದ್ರೆ ಅದೇ ನೀವು ಹೇಳಿದಾಗ ಆನ್ಲೈನ್ ನಲ್ಲಿ ಸಿಗುತ್ತೆ, ಮತ್ತೊಂದಾಗುತ್ತೆ, ಮಾರ್ಕೆಟಿಂಗ್ ತಂತ್ರಗಳು ನಡೆಯುತ್ತೆ. ಇದೆಲ್ಲ ಕಾರಣಕ್ಕೆ ಯಾರು ನಿಜವಾಗ್ಲೂ ಸರಿಯಾಗಿ ಜ್ಞಾನ ಇರೋರು ಯಾರಂತ ಗೊತ್ತಾಗೋದಿಲ್ಲ ಅಂತ. 1-2 ಟಿಪ್ಸ್ ಕೊಡ್ಬೋದಾ, ಯಾರು ಇಂಥವ್ರು ಅಂದ್ರೆ ನಿಮ್ಗೆ ಹೀಗಿದ್ರೆ ಸರಿಯಾಗಿರ್ಬಹುದು ಅನ್ನೋ ಅಂದಾಜು ಒಂದು 50% ಆದ್ರೂ ಮಾಡ್ಬಹುದಪ್ಪ ಅನ್ನುವಂಥವ್ರು? ಅವರು ಸದಾಚಾರಿಗಳಾಗಿರ್ತಾರೆ ಮೊದಲನೇದು. ಮತ್ತೆ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಉಪಾಸಕರು ಅಲ್ವೋ, ತೇಜಸ್ವಿಗಳು. ನಮ್ಮ ಮನಸ್ಸಿಗೆ ತಟ್ಟುತ್ತದೆ ಯಾವತ್ತೂ ಸಹ. ಅವ್ರು ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ. ಅದು ಕೆಲವರು ಇವಾಗ ನೋಡಕ್ಕೂ ಹಾಗೆ ತಯಾರಾದವರು ಇದ್ದಾರೆ, ಹಾಗೆ ತಯಾರಾದವರು ಇದ್ದಾರೆ. ಆದ್ರಿಂದ ಯಾವತ್ತೇ ಆಗಲಿ ನಾವು ಒಬ್ಬರಲ್ಲಿ ಹೋಗಿ ಕೇಳ್ತಿದ್ದೀವೋ, ಶರಣಾಗತರಾಗ್ತಿದ್ದೀವೋ, ಅಥವಾ ಕಷ್ಟ ಅಂತ ಹೇಳ್ಕೊಳ್ತಿದ್ದೀವೋ, ಅದಕ್ಕೂ ಮೊದಲು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಉತ್ತಮ. ನಮ್ಮಲ್ಲಿ ಗುರುವನ್ನೇ ಪರೀಕ್ಷೆ ಮಾಡು ಅಂತ ಹೇಳ್ತಾರೆ. ವಿವೇಕಾನಂದರು ರಾಮಕೃಷ್ಣರನ್ನ ನೋಡಿದ್ರು, ಪರೀಕ್ಷೆ ಮಾಡೇ ನೋಡಿದ್ರು. ಶಾಸ್ತ್ರಗಳಲ್ಲೂ ಹೇಳ್ತಾರೆ. ಹಾಗೆ ಶಿಷ್ಯನನ್ನೂ ಸಹ ಪರೀಕ್ಷೆ ಮಾಡುವಂತಲೂ ಹೇಳ್ತಾರೆ. ಅಂತ ಜೀವನವನ್ನೇ ನಾವು ಒಂದು ವಸ್ತುವನ್ನು ತಕೊಂಡು ಬಂದು ಮತ್ತೆ ಇನ್ನೊಂದು ಯಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ತುಂಬಾ ಬದಲಾವಣೆ ಬಯಸ್ತಾ ಇದೀವಿ ಅಂತ ಹೇಳಿದಾಗ ಅವ್ರು ಯಾರು ಅಂತ ಹೇಳಿ ತಿಳ್ಕೊಳ್ಳೋದು ಸರಿ, ಹಿಂದೆ ಬಿದ್ದು ತಿಳ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಅವರ ಸದಾಚಾರತ್ವ, ಸತ್ಯವಚನ ಖಂಡಿತ ಇದ್ರೆ ಮಾತ್ರ ಆ ಉಪಾಸನೆ ಕೆಲಸ ಮಾಡುತ್ತೆ. ಸತ್ಯವಚನ ಇಲ್ಲದೆ ಅದು ಯಾವ ಉಪಾಸನೆಯೂ ಸಹ ಕೆಲಸ ಮಾಡೋದಿಲ್ಲ. ನಿಜ ಹೇಳೋರೇ ಆಗಿರ್ತಾರೆ ಅಂತ. ಈ ನೀವು ಆನ್ಲೈನ್ ನ ಯಂತ್ರಗಳ ಬಗ್ಗೆ ಕೇಳಿದಾಗ ನನಗೆ ಇನ್ನೊಂದು ಇದು ಬಂತು. ಈ ಆನ್ಲೈನ್ ನಲ್ಲಿ ಮಂತ್ರಗಳ ದೀಕ್ಷೆ ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ. ನಾವು ಅದ್ರ ವಿರೋಧಿಗಳಂತಲ್ಲ, ಆದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಂದ್ರೆ ಆನ್ಲೈನ್ ನಲ್ಲಿ ಈ ಮಂತ್ರ ದೀಕ್ಷೆಗಳು ಪರಿಕಲ್ಪನೆ ಹೇಗೆ, ಎಷ್ಟು ಸರಿ ಅಂತ ಏನು ಹೇಳ್ತಾರೆ. 4 ಕಿವಿಗಿನ್ನ ಹೆಚ್ಚು ಕಿವಿ ಕೇಳಬಾರ್ದು ಮಂತ್ರೋಪದೇಶ ಆಗ್ಬೇಕಾದ್ರೆ ಅನ್ನೋದೊಂದು ನೇಮ. ಅಲ್ಲಿ ಯಾವ ಕಿವಿ ಇದೆ? ಒಂದೂ ಇಲ್ಲ. ಹೌದು, ಸರಿ, ನಿಜ. ಒಂದು ಇನ್ನೊಂದು ಆನ್ಲೈನ್ ಮಂತ್ರ ದೀಕ್ಷೆ ಎಲ್ಲವೂ ಸಹ ಒಂದು ರೀತಿ ವ್ಯಾಪಾರ ಆಗಿದೆ. ನಿಜವಾದ ಗುರು ತನ್ನಲ್ಲಿಟ್ಟುಕೊಂಡು ಶಿಷ್ಯನನ್ನು ಉದ್ಧಾರ ಮಾಡ್ತಾನೆ ಅಲ್ವಾ? ಶಂಕರರು ಗುರುವಿನ ಬಗ್ಗೆ ಹೇಳ್ತಾ ಹಾಗೆ ಗುರು ಯಾರು ಅಂತಂದ್ರೆ ಅಧಿಗತ ತತ್ವದಲ್ಲಿ ಅಧಿಕನು, ಶಿಷ್ಯ ಹಿತಾಯ ಉದ್ಯತ ಸತತಂ. ಶಿಷ್ಯನ ಹಿತಕ್ಕಾಗಿ ಯಾವಾಗಲೂ ಕೆಲಸ ಮಾಡೋನು ಅಂತ. ಶಿಷ್ಯನ ದುಡ್ಡು ಬಯಸೋನಲ್ಲ. ಆದ್ರಿಂದ ತಾವು ಜಾಗರೂಕವಾಗಿರ್ಬೇಕು. ನಾವು ಇನ್ನೊಬ್ರು ನಾವು ಇಷ್ಟು ಕೊಟ್ರೆ ಈ ಮಂತ್ರ ಕೊಡ್ತೀನಿ, ಇಷ್ಟು ಕೊಟ್ರೆ ಈ ಮಂತ್ರ ಕೊಡ್ತೀನಿ ಅಂತಂದ್ರೆ ಅಲ್ಲಿ ಅವ್ರು ಇಷ್ಟಪಡ್ತಿರೋದು ಇಷ್ಟು ಕೊಡೋದನ್ನ, ವ್ಯಾಪಾರವನ್ನ. ನಿಜವಾದ ಗುರು ತನ್ನಲ್ಲಿ ಶಿಷ್ಯನನ್ನು ಇಟ್ಕೊಂಡು ಅವನು ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾನೆ. ಅಂಥ ಗುರುವರೆಲ್ಲ ಆಶ್ರಯಿಸ ಮರು. ಬಹುಶಃ ಇದಕ್ಕೆ ಈ ಸಂಜೀವಿನಿ ಮಂತ್ರ ತನ್ನ ಶಕ್ತಿಯನ್ನ ಕಳ್ಕೊಳ್ತು ಅನ್ನುವಂಥ ಪರಿಕಲ್ಪನೆ ನಾವೇನ್ ಹೇಳ್ತೀವಲ್ಲ, 4 ಕಿವಿಗಳಿಗಿಂತ ಜಾಸ್ತಿ ಬಿಡು. ಬಹುಶಃ ಆ ಕತೆ ಇವತ್ತಿನ ಈ ಆನ್ಲೈನ್ ಇದಕ್ಕೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಇದೇ ಕಳ್ಕೊಂಡ. ಹೌದು, ಆ ಶಕ್ತಿ ಸಂಜೀವಿನಿ ಮಂತ್ರವು ತನ್ನ ಶಕ್ತಿಯನ್ನು ಕಳ್ಕೊಳ್ತು. ಸೊ ಅದೊಂದು ಅದೇ ಅಸುರರನ್ನ ಬದುಕಿಸೋದಕ್ಕೆ ಸಾಧ್ಯ ಆಗದೆ ಇರುವಂತದಕ್ಕೂ ಸಹಕಾರ ಆಯ್ತು ಅಂತ. പക്ഷെ ಈ ಪರಿಕಲ್ಪನೆ ಇವತ್ತಿನವರೆಗೂ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ. ಅಲ್ಲ, ಏನು ಅಂದ್ರೆ ನಮ್ಮ ಆಸೆ ಮೂಲ ಎಲ್ಲದಕ್ಕೂ. ಆಸೆಯಿಂದ ನಮ್ಗೆ ಏನೋ ಒಂದು ಮಂತ್ರ ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಿದ್ರೆ ಏನೋ ಆಗುತ್ತೆ ನನ್ನ ಜೀವನದಲ್ಲಿ, ತುಂಬಾ ಬದಲಾವಣೆ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಹೋಗೋರು. ಒಂದು ಮಂತ್ರದಿಂದ ಯಾವತ್ತೂ ಖಂಡಿತ ಬದಲಾವಣೆ ಆಗೋದಿಲ್ಲ. ಅದರ ಅನುಷ್ಠಾನ ಮುಖ್ಯ. ಅದು ನಾವು ಎಷ್ಟು ಡೆಡಿಕೇಟ್ ಮಾಡ್ತಾ ಇದೀವಿ ನಾವು ಅದಕ್ಕೋಸ್ಕರ. ಮಂತ್ರವನ್ನ ತಗೊಳ್ಳೋದು ಅಂತಂದ್ರೆ ಜವಾಬ್ದಾರಿನ ತಗೊಂಡಂಗೆ. ನಿಜ. ಸೊ ನಾವು ಮಂತ್ರಗಳ ಬಗ್ಗೆ ನೀವು ಹೇಳಿದ್ರಿ, ಆದ್ರೆ ಈ ಮಂತ್ರಗಳು ಪ್ರತಿ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಈಗ ಮನೆಗೊಬ್ಬ ಮಾಂತ್ರಿಕ ಅನ್ನೋ ಪರಿಕಲ್ಪನೆ ಬೇಕಾ ಅನ್ನೋದು, ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮಂತ್ರಗಳನ್ನ ಇವತ್ತಿನ ಕಾಲಘಟ್ಟದವರು ತಗೊಂಡು ಅದನ್ನ ಉಪಾಸನೆ ಮಾಡಿಕೊಂಡು ಉಳಿಸ್ಕೊಳ್ಳುವಷ್ಟು ಅರ್ಹತೆಯನ್ನು ಇವತ್ತಿನ ಜನಮಾನಸ ಉಳಿಸ್ಕೊಂಡಿದ್ಯಾ, ಅಷ್ಟೆಲ್ಲ ವ್ಯವಧಾನ ಉಳಿಸ್ಕೊಂಡಿದ್ಯಾ ಅಂತ ಒಂದ್ ರೀತಿಲಿ ನೋಡಿದ್ರೆ ಇಲ್ಲ ಅಂತ. ಹೆಚ್ಚಿನ ಜನ ನೋಡಿದ್ರೆ, ಯಾಕೆಂದ್ರೆ ಬೆಳಗಾಗಿ 6:30, 7 ಗಂಟೆ, 8 ಗಂಟೆ ಒಳಗಡೆ ಮನೆಯಿಂದ ಓಡು, ರಾತ್ರಿ 9, 10 ಗಂಟೆಗೆ ಬಾ. ಇದರಲ್ಲಿ ನಮಗೆ ಯಾವುದಕ್ಕೂ ಸಮಯ ಇಲ್ಲ. ದಾರಿಯಲ್ಲಿ ಏನಾದ್ರೂ ಮೊಬೈಲಲ್ಲಿ ನೋಡಿದ್ರೆ ನೋಡ್ದಂಗೆ. ಇನ್ನು ಸ್ತೋತ್ರ, ದೇವರ ಪೂಜೆ ಅನ್ನೋದು ದೂರದ ಮಾತಾಗಿದೆ. ಆದ್ರೆ ಕೆಲವರು ಕೈಲಿ ಮಾಡ್ಲಿಕ್ಕೆ ಆಗತ್ತೆ. ಒಂದು ಪೂರ್ವ ಪುಣ್ಯ ಫಲನೂ ಇರಬಹುದು, ಮತ್ತೊಂದು ಅವರಿರುವಂತಹ ವಾತಾವರಣ, ಎಲ್ಲಿದ್ದಾರೆ, ಯಾವ ಪರಿಸರದಲ್ಲಿದ್ದಾರೆ, ಅದರ ಮೇಲೂ ಸಹ ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದಲೂ ವಿದ್ಯೆ ಉಳಿದಿದೆ.
ಅವರೆಲ್ಲ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ಬಿಟ್ಟು ಇನ್ಯಾರು ಮಾಡ್ಲಿಕ್ಕೆ ಆಗೋದಿಲ್ವಾ? ಸಮಯ ಮಾಡಿಕೊಂಡ್ರೆ ಆಗುತ್ತೆ. ಸಮಯವನ್ನು ಕೊಡಬೇಕು. ನಮಗೆ ಏನಾದರೂ ಬೇಕಾ, ಅದಕ್ಕೆ ಬೇಕಾದ್ ಕೊಡಬೇಕು. ಸಮಯ ಕೊಡಬೇಕಲ್ಲ, ಅದಕ್ಕಿಂತಲೂ ಮುಖ್ಯ. ಆಗ ನಮ್ಗೆ ಏನಾದರೂ ಸಿಗುತ್ತೆ. ಸೊ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಈಗ ಈ ಮಂತ್ರ ತಂತ್ರಗಳ ಈ ಏನು ಉಪಾಸನೆಗಳು ಮತ್ತು ಅದರ ಈ ಸಿದ್ಧಿಗಳು ಅಂತ ಮಾತಾಡ್ತೀವಿ. ಸೊ ಇದೆಲ್ಲ ಇವತ್ತಿಗೆ ಪ್ರತಿ ಮನೆಯಲ್ಲೊಬ್ಬರಿಗೂ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆಯಾ? ಇದು ಬರೀ ಸ್ವಯಂ ರಕ್ಷಣೆಗ ಅಥವಾ ಬೇರೆ ಎಲ್ಲ ಇದಕ್ಕೂ ಅಂತ? ನೋಡಿ, ಯಾವುದೇ ಶಾಸ್ತ್ರದ ಮೂಲ ಮುಖ್ಯ ಉದ್ದೇಶ ಅವನು ಮುಕ್ತಿಯನ್ನು ಪಡಿಬೇಕು. ಮನುಷ್ಯ ಬಂದ ಮೇಲೆ ಅವನು ವಾಪಸ್ ಬರಬಾರ್ದು ಇಲ್ಲಿಗೆ ಅನ್ನೋದು ಮುಖ್ಯ ಉದ್ದೇಶ. ಆ ರೀತಿ ದಾರಿ ಅನುಕೂಲವಾಗುವಂತಹ ತಂತ್ರಗಳು, ಉಪಾಸನೆಗಳು, ಮಂತ್ರ ಜಪಗಳನ್ನು ಮಾಡ್ಕೊಳ್ಳೋದು ಸರಿ. ಅದು ಬಿಟ್ಟು ಅದರಿಂದ ದೂರ ಮಾಡುವಂಥದ್ದು, ಲೌಕಿಕ ವಸ್ತುಗಳ ಬಗ್ಗೆ ಗಮನ ಕೊಡುವಂಥದ್ದು, ಅದರ ಆಸೆ ಆಕಾಂಕ್ಷೆಗಳು ಹೆಚ್ಚು ಮಾಡುವಂಥದ್ದು, ಅದರಲ್ಲೇ ಮುಳುಗುವಂಥದ್ದು, ಇದರ ಅವಶ್ಯಕತೆ ಇಲ್ಲ. ನನಗೆ ಈ ಮಂತ್ರಗಳು ಅಂತ ಬರುವಾಗ, ಈ ತಂತ್ರ ಭಾಗವೇ ಅಂತ ಬರುವಾಗ, ಇಲ್ಲಿರುವ ಬಹುತೇಕ ಮಡಿವಂತಿಕೆ ಹುಟ್ಟುಕೊಳ್ಳೋದೇ ಬಹುಶಃ ಈ ಬಲಿ, ನೈವೇದ್ಯಗಳು, ಈ ತರದ ಪರಿಕಲ್ಪನೆಗಳು ಬಂದಾಗ ಬಹುಶಃ ಎಲ್ಲೋ ಒಂದ್ ಕಡೆ ಇದು ಮಡಿವಂತರಿಗೆ ಅಲ್ಲಪ್ಪ ಅನ್ನುವಂತ ಕಲ್ಪನೆ ಬರುತ್ತೆ ಅಂತ ಅನ್ಸುತ್ತೆ. ಸೊ ಇದು ಅವಶ್ಯಕನಾ? ಇವತ್ತಿಗೂ ಬಲಿ ಅವಶ್ಯಕತೆ ಇದೆಯಾ ತಂತ್ರ ಭಾಗಕ್ಕೆ ಅಂತ? ಒಳ್ಳೆ ಪ್ರಶ್ನೆ. ಈಗ ನಾನು ನಿಮಗೆ ಒಂದು ದೃಷ್ಟಾಂತ ತರ ಹೇಳ. 3 ರೀತಿಯ ಜನ ಇದ್ದಾರೆ. ಒಬ್ಬ ಸಾಧು, ಒಬ್ಬ ಗೃಹಸ್ಥ, ಒಬ್ಬ ವ್ಯಾಯಾಮ ಮಾಡುವನು ಅಂತ ಇಟ್ಕೊಳ್ಳೋಣ. 3 ಆಹಾರ ಪದ್ಧತಿ ಬೇರೆ. ಹೌದಾ? ಸಾಧು ತಾನು ಹಣ್ಣು ಹಾಲು ತಿಂದು ಬದುಕಬಲ್ಲ. ಕೆಲವರಾದ್ರೆ ಅದು ಇಲ್ಲ, ಹಿಮಾಲಯದಲ್ಲಿ ಬದುಕ್ತಾ ಇರೋರು ಅಲ್ವಾ. ಆದ್ರೆ ಗೃಹಸ್ಥ ಅವನು ಷಡ್ರಸೋಪೇತ ಭೋಜನ ಮಾಡ್ತಾನೆ, ಉಣ್ತಾನೆ, ಉಣಬಡಿಸ್ತಾನೆ, ಎರಡೂ ಮಾಡ್ತಾನೆ. ಅದೇ ಒಬ್ಬ ವ್ಯಾಯಾಮ ಶಾಲೆಯಲ್ಲಿ ಕೆಲಸ ಮಾಡೋ, ಅಂದ್ರೆ ಅವನು ಕಸರತ್ತು ಮಾಡೋನಾದ್ರೆ ಅವನು ಆಹಾರ ತಗೊಳ್ಳೋದೇ ರೀತಿ ಬೇರೆ ಆಗಿರುತ್ತೆ. 3 ಜನ ನೋಡ್ರಿ, ನಮ್ಗೆ 3 ಸಾತ್ವಿಕ, ರಾಜಸ, ತಾಮಸ ಕಾಣ್ತೀವಿ ಅಲ್ವಾ. ಹಾಗೆ ನಾವು ಉಪಾಸನೆ ಮಾಡುವಂತಹ ದೇವತೆಗಳು ಸಹ ಸಾತ್ವಿಕ, ರಾಜಸ, ತಾಮಸ 3 ತರ ಇರುತ್ತೆ. ಸೊ ಆಯಾ ದೇವತೆಗಳ ಉಪಾಸನೆ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾದಂತೆ ನಡ್ಕೊಳ್ಳೋದು. ಕಾಳಿ ಉಪಾಸನೆ ಮಾಡ್ತಿದ್ಯಾ, ಬಲಿ ಕೊಡು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅವಳು ತಾಮಸಿ ಕೊಟ್ಟಿದ್ದಾರೆ. ಅದೇ ಮಹಾಗಣಪತಿಯನ್ನು ಪೂಜೆ ಮಾಡ್ತಿದ್ಯಾ, ಲಲಿತಾದೇವಿಯನ್ನು ಪೂಜೆ ಮಾಡಿ ಸಾತ್ವಿಕವಾಗಿದ್ದಾಳೆ, ಅದು ಮಾಡು. ರಾಜಸಿಕ ಅಂಶ ಒಂದಷ್ಟಿದೆ, ಗುಡ ಅನ್ನ, ಅದು ಸಾತ್ವಿಕ ಆಹಾರಗಳು ಮತ್ತೊಂದಷ್ಟೆಲ್ಲ ಷಡ್ರಸೋಪೇದ ಆಹಾರವನ್ನೆಲ್ಲ ನಿವೇದನೆಯನ್ನು ಮಾಡ್ತಾರೆ. ಹಾಗೆ ದೇವತೆ ಯಾವ ಗುಣ, ನಾವು ಮಾಡುವಂತಹ ದೇವರು ಯಾವ ಗುಣ ಅನ್ನೋದ್ರ ಮೇಲೆ ಅವರಿಗೆ ನಿವೇದನೆ ಮಾಡಬೇಕಾದೆಲ್ಲವೂ ಸಹ ವ್ಯತ್ಯಾಸ ಆಗುತ್ತೆ. ಹಾಗೆ ಬಲಿಗಳು ಸಹ ತಾಮಸಿ ದೇವತೆಗಳಿಗೆ ಇರುವಂತಹದ್ದು. ಅದನ್ನು ನಾನು ತಪ್ಪು ಅಂದ್ರೆ ಕಾಮಾಖ್ಯಲ್ಲಿ ಇವಾಗ ನಡೀತಾ ಇರುವಂತಹ ಬಲಿಗಳನ್ನು ತಪ್ಪು ಅನ್ಬೇಕಾಗತ್ತೆ. ಎಲ್ಲ ಕಡೆ ಇತ್ತು, ಶಂಕರರು ಅದನ್ನ ಬದಲಾಯಿಸಿದ್ರು. ಅದರ ಬದಲು ಬೇರೆ ವಸ್ತುಗಳನ್ನ ಕೊಟ್ಟು, ಬೂದುಗುಂಬಳ ಅಥವಾ ಸೌತೆ, ನಿಂಬೆ, ಈ ತರದೆಲ್ಲ ಬೇಕಾದಷ್ಟು ತೆಂಗು, ಇದನ್ನೆಲ್ಲ ಹಾಕಿ ಮಾಡಿ ಬಲಿಯ ರೂಪದಲ್ಲಿ ಮಾಡ್ತಾರೆ. ಅನ್ನವನ್ನು ಹಾಕಿ ಬಲಿ ಹಾಕ್ತಾರೆ. ದೇವಸ್ಥಾನಗಳಲ್ಲಿ ಪತ್ರೆಯನ್ನು ಹಾಕ್ತಾರೆ, ಹೂ ಹಾಕ್ತಾರೆ, ಈ ರೀತಿ ಬಲಿಯನ್ನು ಮಾಡ್ತಾರೆ. ಆದ್ರೆ ಎಲ್ಲೋದ್ರೂ ಇದೆ ಬಲಿ ಅಂದ್ರೆ ಸಮರ್ಪಣೆ ಅನ್ನೋದು. ನಮಗೆ ಇದೊಂದು ರೀತಿ ಕಣ್ಣಿಗೆ ಕಾಣುವಂತ ಲೌಕಿಕ ವಿಚಾರಗಳಿಗೆ ಇಷ್ಟೆಲ್ಲ ಬಲಿ ಆಯ್ತು ಅಂತಂದ್ರೆ, ನಿಜವಾದ ಬಲಿ ಆಗಬೇಕಾಗಿರೋದು ಅಹಂಕಾರದ್ದು. ಅದು ನೀವು ಹೇಳಿದ್ರಿ, ಈಗ ಸಾತ್ವಿಕ ಸ್ವರೂಪದಲ್ಲಿ ಅದನ್ನ ಪರಿವರ್ತನೆಗಳಾಯ್ತು. ಈಗ ಶಂಕರಾಚಾರ್ಯರು ಬಂದ ನಂತರ ಬೂದುಗುಂಬಳಕಾಯಿ ಆ ಥರದ ಪರಿವರ್ತನೆಗಳಾಯ್ತು ಅಂತ. ಆದ್ರೆ ಇವತ್ತು ಮಾರಿಗುಡಿಗಳಲ್ಲಿ ಮಾರಿಗೆ ಬಲಿ ಕೊಡುವಾಗ ರಕ್ತ ಬಲಿ ಅನ್ನೋದನ್ನ ಕೊಡ್ತಾರೆ. ಸೊ ಈ ಪರಿವರ್ತನೆ ಯಾಕೆ ಆಗಲಿಲ್ಲ? ಇದಕ್ಕೆ ಮಾರಿಗುಡಿ ಅನ್ನೋದು ನಾವು ಪ್ರತಿ ಯಾವಾಗ್ಲೂ ವರ್ಷಕ್ಕೆ 1 ಸಲ 2 ಸಲ ನೋಡ್ತೀವಿ. ಕಾಮಾಖ್ಯಾಗ ಹೋದ್ರೆ ಪ್ರತಿದಿನ ನಡೀತಾ ಇದೆ. ಅಲ್ಲಿ ನಿಜವಾದ ಪ್ರಶ್ನೆ ಬರಬೇಕಾಗಿದೆ. ಅದೇ ನಾನು ನಿಮ್ಗೆ ಹೇಳಿದೆ, ಯಾವ ಹಂತದ ದೇವತೆ ಇದೆ ಅಲ್ಲಿ, ಅದರ ಹಂಗೆ ನಡ್ಕೋಬೇಕಾಗತ್ತೆ. ನಾವು ನಮ್ಮ ಮನೆಗೆ ಬಂದಾಗ ನನ್ನಂತೆ ನಡ್ಕೋಬೇಕು, ನಿಮ್ಮದೇನು ನಡೆಯೋದಿಲ್ಲ. ಹಾಗೆ ಅವಳನ್ನು ಉಪಾಸನೆ ಮಾಡಬೇಕಾದ್ರೆ ಆ ದೇವಿಗೆ ಯಾವ ರೀತಿಯ ಪೂಜಾ ಕೈಂಕರ್ಯ ನಡಿಬೇಕು ಅದರಂತೆ ಮಾಡಬೇಕು. ಆದ್ರಿಂದ ಮಾರಿಗುಡಿಗಳಲ್ಲಿ ನಡೀತಾ ಇದೆ. ಕಾಮಾಖ್ಯಲಂತೂ ದಿನಕ್ಕೆ 100 ಪ್ರಾಣಿ ಬಲಿ ಆಗ್ತಾ ಇರುತ್ತೆ. ಕೋಣ ಅಥವಾ ಆಡು, ಕೋಳಿ ಇದೆಲ್ಲವೂ ನಡೀತಾ ಇರುತ್ತೆ. ಅಲ್ಲೆಲ್ಲೂ ನಿಲ್ಲುವಂಥದ್ದು
ಸಾಧ್ಯತೆನೇ ಇಲ್ಲ. ಸರ್ಕಾರವೂ ಸಹ ಸುಮ್ಮನಿದೆ. ಯಾಕೆ ಅಂತಂದ್ರೆ ಅದು ಆಗ್ಲೇಬೇಕಾಗಿದೆ. ಇಲ್ಲ ಅಂತಂದ್ರೆ ಅದರ ವೈಪರೀತ್ಯ ತಟ್ಟಿದೆ. ಆದ್ರಿಂದ ಅವರು ಖಂಡಿತ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಈಗ ನಮ್ಮ ಊರುಗಳಲ್ಲೂ ಕೂಡ ಈ ಮಾರಿಗುಡಿಗಳ ವಿಚಾರ ಬಂದಾಗ ಈ ಬಲಿ ಅನ್ನೋದು ಈಗ ಕೆಲವು ನಿಯಮಗಳು ಬಂತು, ಕಾನೂನುಗಳು ಬಂತು, ಬದಲಾಗಬೇಕು ಅಂತ ಬಂದಾಗ್ಲೂ ಕೂಡ ಕೆಲವು ಕಡೆ ಬದಲಾಯಿಸ್ಕೊಂಡ್ರು. ಆದ್ರೆ ಇನ್ ಕೆಲವು ಕಡೆ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಗಳು ನಿರ್ಮಾಣ ಆದ್ವು. ಯಾಕೆ ಅಂದ್ರೆ ಸಾತ್ವಿಕ ಸ್ವರೂಪದಲ್ಲಿ ಮಾರಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ ಹೇಗೆ ಅಂತ? ಆ ರೀತಿಯ ಜನ ನಮಗಿಲ್ಲ ಈಗ. ಆ ರೀತಿಯ ಜನ ನಮಗಿಲ್ಲ. ಆಗಿದ್ರು ಶಂಕರರು ಕಾಮಾಕ್ಷಿ ದೇವಸ್ಥಾನದಲ್ಲಿ ಬಲಿ ನಡೀತಾ ಇತ್ತು. ಮೀನಾಕ್ಷಿ ಹತ್ರ ಅವಳು ಬಂದು ಎಲ್ಲರನ್ನೂ ತಿಂತಾ ಇದ್ಲು. ಆದ್ರೆ ಅದನ್ನ ಸರಿ ಮಾಡಿಕೊಟ್ರು ಶಂಕರರು. ಆ ಥರ ಸ್ಥಾನದಲ್ಲಿರೋರು ಯಾರಿದ್ದಾರೆ ಈಗ? ಅಷ್ಟು ಮಾಡುವಂಥವ್ರು ಅವ್ರು ಇದ್ದಿದ್ರೆ ಆಗ್ಬೋದಿತ್ತೇನೋ. ತಂತ್ರಗಳ ಬಗ್ಗೆ ನಾವು ಮಾತನಾಡುವಾಗ ಬಹಳ ಮುಖ್ಯವಾಗಿ ಇದರಲ್ಲಿ ಈ ಮಂಡಲಗಳು, ಮುದ್ರೆಗಳು ಬರುತ್ತೆ. ಸಾಕಷ್ಟು ವಿಧಗಳ ಬಗ್ಗೆ ಮಾತಾಡಿದ್ವಿ. ಇದರ ಪ್ರಾಶಸ್ತ್ಯ ಏನು, ಎಷ್ಟು ಪ್ರಾಮುಖ್ಯ ಈ ತಂತ್ರ ಭಾಗದಲ್ಲಿ ಇದು ಅಂತ ನಾವ್ ಇದಕ್ ಮುಂಚೆ ಮಾತಾಡಿದ್ವಿ. ಒಂದು ಲೋಹದ ತಗಡೋ ಅಥವಾ ಮತ್ತೊಂದರ ಮೇಲೋ ಬರೆಯೋದನ್ನ ಯಂತ್ರ ಅಂತ ಕರಿತೀವಿ. ಅದನ್ನ ನಾವು ದೊಡ್ಡ ರೂಪದಲ್ಲಿ ಮಂಡಲವಾಗಿ ಹಾಕ್ತೀವಿ. ಮಾಡಿ ಮಧ್ಯದಲ್ಲಿ ಪ್ರಧಾನ ದೇವತೆಯನ್ನ ಆವಾಹನೆಯನ್ನು ಮಾಡಿ ಸುತ್ತಲೂ ಇರುವಂತಹ ಯಾವ ದಳಗಳು, ರೇಖೆಗಳು ಇದರಲ್ಲೆಲ್ಲವೂ ಸಹ ಆ ಪ್ರಧಾನ ದೇವತೆಯ ಸುತ್ತಮುತ್ತಲು ಇರುವಂತಹ ಪರಿವಾರ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಸಹ ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಕ್ರಮ. ಅದು ಮಂಡಲ ಅದಕ್ಕಾಗಿಯೇ ಆದದ್ದು. ಮಂಡಲ ಅಂತ ಅರ್ಥವೇ ಅದಲ್ವಾ, ಸಮೂಹ ಅಲ್ವಾ. ಅಂದ್ರೆ ಆ ದೇವತೆಯ ಅಷ್ಟೂ ಪರಿವಾರವನ್ನ ಒಟ್ಟಿಗೆ ಪೂಜೆ ಮಾಡುವಂತಹ ಕ್ರಮ ಮಂಡಲ. ತನ್ಮಧ್ಯೆ ಮುದ್ರಾ ಪ್ರದರ್ಶನಗಳೆಲ್ಲವೂ ಸಹ ಮಾಡ್ತಾರೆ. ಉಪಾಸನೆ ಯಾವುದೇ ಪೂಜೆ ಆದರೂ ಸಹ ಮುದ್ರಾ ಪ್ರದರ್ಶನವನ್ನ ಖಂಡಿತ ಮಾಡ್ತಾರೆ. ಏನು ಮಾಡದಿದ್ರು ನೈವೇದ್ಯ ಮಾಡ್ಬೇಕಾದ್ರೆ ಧ್ಯೇನ ಮುದ್ರೆಯನ್ನ ಆ ರೀತಿಯ ಇದನ್ನ ಪ್ರದರ್ಶಿಸ್ತಾರೆ. ಆ ಮುದ್ರಾ ಪ್ರದರ್ಶನದಿಂದ ನಮ್ಮಲ್ಲಿ ಒಂದು ಚೈತನ್ಯ ಜಾಗೃತಿ ಆಗುತ್ತೆ. ಆ ಒಂದು ಕಾರಣಕ್ಕೆ ಮುದ್ರಾ ಪ್ರದರ್ಶನ ಖಂಡಿತ ಬೇಕು ಅಂತ. ಇನ್ನೊಂದಷ್ಟು ಮುದ್ರೆಗಳು ದ್ರವ್ಯ ಶುದ್ಧಿಗಾಗಿ ಉಪಯೋಗಿಸ್ತಾರೆ. ಸೊ ಅದಕ್ಕೆ ಒಂದಷ್ಟು ಮುದ್ರೆಗಳು ಬೇಕು ಅಂದ ಹೇಳಿ ಅಂತ. ಸೊ ಈ ಒಂದು ಕಾರಣದಿಂದಲೇ ಮುದ್ರೆ ಅನ್ನೋದು ನಮ್ಮಲ್ಲಿ ಸೇರ್ಕೊಂಡಿದೆ. ಹಾಗಾದ್ರೆ ಅದೇ ಈ ಭಾಗಗಳೆಲ್ಲವೂ ಸೇರಿಯೇ ತಂತ್ರ ಭಾಗ ಆಗುತ್ತೆ ನೋಡಿ. ತಂತ್ರ ಅಂದ್ರೆ ದೊಡ್ಡ ಸಮುದ್ರ ನಮ್ಗೆ. ಇದು ತಂತ್ರ ಅಂತ ಏನು ಅಂತ ಹೇಳ್ಬೇಕಾದ್ರೆ ಹೇಳಿದೆ, ಅದು ನಮ್ಮನ್ನ ಮುಕ್ತಿ ಕಡೆ ಕರ್ಕೊಂಡು ಹೋಗುವಂತಹ ದಾರಿ, ಅದೊಂದು ದಾರಿ ಅಂತ ಹೇಳಿ ಅಂತ. ಅದರಲ್ಲಿ ಯೋಗಶಾಸ್ತ್ರ ಇದೆ. ಯಾಕೆ ಪ್ರಾಣಾಯಾಮ ಮಾಡ್ತೀವಿ. ಯಾವುದೇ ಒಂದು ಪೂಜೆ ಮಾಡಬೇಕು ಅಂದ್ರೆ ಪ್ರಾಣಾಯಾಮ ಮಾಡ್ತೀವಿ. ಸರಿಯಾದ ಆಸನದಲ್ಲಿ ಕೂತ್ಕೊಳ್ತೀವಿ, ಅದು ಯೋಗವೇ ಅಲ್ವಾ. ಮತ್ತೆ ಸುತ್ತಮುತ್ತಲು ಇರುವಂತಹ ದ್ರವ್ಯಗಳನ್ನೆಲ್ಲ ಸರಿಯಾಗಿ ಮಾಡ್ಕೊಳ್ತೀವಿ. ಒಂದು ಶಿಸ್ತು ತಿಳ್ಕೊಳ್ತೀವಿ ನಾವು. ಅದರಲ್ಲಿ ಏನು ಬೇಕು ಏನು ಬೇಡ ಎಲ್ಲವೂ ಸಹ. ಅದಲ್ದಿರ ಆ ದ್ರವ್ಯಗಳ ವಿಶಿಷ್ಟತೆಯನ್ನು ತಿಳ್ಕೊಳ್ತೀವಿ. ಸೈನ್ಸ್, ವಿಜ್ಞಾನ ಗೊತ್ತಾಗುತ್ತೆ. ಇಡೀ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಮಂತ್ರವನ್ನು ತಿಳಿತೀವಿ. ಶಬ್ದ ಜ್ಞಾನ ಗೊತ್ತಾಗುತ್ತೆ ನಮಗೆ. ಆ ಶಬ್ದ ನಮ್ಮ ಉಚ್ಚಾರಣೆ ಪೂರ್ವಕವಾಗಿ ಅಥವಾ ಮನನ ಆಗ್ತಿರ್ಬೇಕಾದ್ರೆ ನಮ್ಮ ಶರೀರದಲ್ಲಿ ಏನೆಲ್ಲ ವ್ಯತ್ಯಾಸವನ್ನು ಮಾಡ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ವಿಜ್ಞಾನ ಗೊತ್ತಾಗುತ್ತೆ ನಮ್ಗೆ. ಆ ಸೈನ್ಸ್ ಗೊತ್ತಾಗುತ್ತೆ. ದೇಹದಲ್ಲಿ ಆಗುವಂತಹ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ಅದಲ್ದಿರ ಆ ಒಂದು ಮಂತ್ರ ಸಿದ್ಧಿಯೋ ಮತ್ತೊಂದು ಆದಾಗ ನಮಗೆ ದೃಷ್ಟಿಗೋಚರವಾಗುವಂತಹ ಎಷ್ಟೋ ವಿಷಯಗಳಾಗತ್ತೆ. ಕೆಲವರಿಗೆ ಸಿದ್ಧಿ ಆದಾಗ ಅವ್ರಿಗೆ ಏನೇನೋ ಕಾಣ್ತದೆ, ಇಲ್ಲ ಅಂತಿಲ್ಲ. ಆದ್ರೆ ಅದು ಸತ್ಯವೋ ಅಸತ್ಯವೋ ಪಕ್ಕಕ್ಕಿಟ್ರೆ ಕೆಲವು ಪುರಾಣಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಅದರ ಉಲ್ಲೇಖವೂ ಇರುತ್ತೆ, ಹೀಗಿದೆ ಅಂತ. ಅವರಿಗೆ ಅದು ದರ್ಶನವೂ ಆಗಿರುತ್ತೆ. ಸೊ ಈ ರೀತಿಯಾಗಿ ನೋಡಿದ್ರೆ ಎಷ್ಟೆಲ್ಲ ವಿಷಯಗಳು ಒಂದು ಶಾಸ್ತ್ರದಲ್ಲಿ ಸೇರ್ಕೊಂಡಿದೆ. ಅದು ನೋಡೋದು ದೊಡ್ಡ ಸಮುದ್ರವಾಗಿ ಕಾಣುತ್ತೆ.